ಹೆಲೋ ಫ್ರೆಂಡ್ಸ್, ಇವತ್ತು ನಾವು ರುಚಿಯಾದಂಥ ರಸಮ್ ಮಾಡೋದು ನೋಡ್ಕೊಳ್ಳೋಣ. ಈ ರಸಮ್ಮಲ್ಲಿ ನಾನು ಟೊಮೊಟೊನೇ ಹಾಕ್ತಾ ಇಲ್ಲ, ಹುಣಸೆ ಹುಳಿನೂ ಹಾಕ್ತಿಲ್ಲ, ಆದರೆ ರುಚಿಯಾಗಿರುತ್ತೆ. ಅದು ಹೇಗೆ ಅಂತ ಗೊತ್ತಾಗಬೇಕಾ? ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ, ನೀವು ಸಹ ಮಾಡ್ಕೊಳ್ಬೋದು. ಕುಕ್ಕರ್ ಬಿಸಿ ಮಾಡೋಕೆ ಇಟ್ಟಿದ್ದೀನಿ. ಇದರಲ್ಲೇ 50 ಗ್ರಾಮಷ್ಟು ತೊಗರಿ ಬೇಳೆನ ನೆನೆಸಿಟ್ಟು, ಅಂದರೆ ಅರ್ಧ ಗಂಟೆ ನೆನೆಸಿಟ್ಟು ಹಾಕ್ಕೊಳ್ತಿದ್ದೀನಿ. ನಿಮಗೆ ಟೈಮ್ ಇಲ್ಲ ಅಂದರೆ ನೀಟಾಗಿ ತೊಳೆದ್ಬಿಟ್ಟು ಡೈರೆಕ್ಟಾಗಿ ಹಾಕ್ಕೊಳ್ಬೋದು. ನಂತರ ಇದರಲ್ಲೇ 1/4 ಟೀ ಸ್ಪೂನಷ್ಟು ಅರಿಶಿನ ಹಾಕ್ಕೊಳ್ತಿದ್ದೀನಿ. ಅರಿಶಿನ ಸ್ವಲ್ಪ ಹೆಚ್ಚಿಗೆನೆ ಹಾಕ್ಕೊಳ್ಳಿ. ಹಾಗೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆ. ಅಡುಗೆಗೆ ಬಳಸೋ ಯಾವುದೇ ಎಣ್ಣೆ ಆದರೂ ತೊಂದರೆನೇ ಇಲ್ಲ. ನಂತರ ನೋಡಿ, ನೀರನ್ನು, ಅಂದರೆ ಬೇಳೆ ಬೇಯಕ್ಕೆ ಎಷ್ಟು ಬೇಕೋ ಅಷ್ಟು ನೀರು, ಒಂದು 400 ml ಅಷ್ಟು ನೀರನ್ನು ನಾನು ಹಾಕ್ತಾ ಇದ್ದೀನಿ. ಈಗ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ 3 ಅಥವಾ 4 ವಿಸಿಲ್ ಕೂಗಿಸ್ಕೊಳ್ಳೋಣ. ಇದು ಆಗ್ತಾ ಇಲ್ಲಿ ಅಷ್ಟರಲ್ಲಿ ಒಂದು ಕುಟ್ಟಣಿಗೆನಲ್ಲಿ 1 ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ತಿದ್ದೀನಿ. 1 ಟೀ ಸ್ಪೂನಷ್ಟು ಮೆಣಸನ್ನು ಹಾಕ್ಕೊಳ್ತಿದ್ದೀನಿ. ಇದನ್ನು ಕುಟ್ಕೊಳ್ಬೇಕು. ಕುಟ್ಟಣಿಗೆ ಇಲ್ಲ ಅಂದರೆ ಮಿಕ್ಸಿ ಜಾರಲ್ಲಿ ಹಾಕಿ ನೀವು ಗ್ರೈಂಡ್ ಮಾಡಿಬಿಡಿ, ತೊಂದರೆ ಇಲ್ಲ. ನಂತರ ಇದರಲ್ಲೇ ಒಂದು 10 ಅಥವಾ 15 ಎಸ್ಲಷ್ಟು ಬೆಳ್ಳುಳ್ಳಿನ ಹಾಕ್ಕೊಳ್ತಿದ್ದೀನಿ. ಇದನ್ನು ಅಷ್ಟೇ ತುಂಬ ಚಚ್ಚಬಾರ್ದು, ಲೈಟಾಗಿ 1-2 ಸಲ ಹೊಡ್ಕೊಂಡ್ರೆ ಸಾಕಾಗುತ್ತೆ. ನೋಡಿದ್ರಲ್ಲ, ಈ ಥರ ಆಯ್ತಲ್ವಾ? ಇದನ್ನು ತೆಗೆದು ಒಂದು ಬೌಲಲ್ಲಿ ಹಾಕಿಟ್ಕೊಳ್ತೀನಿ. ಅಷ್ಟರಲ್ಲಿ ನಮಗೆ ಬೇಳೆ ಬೆಂದೇ ಹೋಯ್ತು. ನೋಡಿ ಎಷ್ಟು ಚೆನ್ನಾಗಿ ಮೃದುವಾಗಿ ಬೆಂದಿದೆ ಅಲ್ವಾ? ಸ್ವಲ್ಪ ಸ್ವಲ್ಪ ಬೇಳೆ ಇದೆ ಅಲ್ವಾ, ಅದನ್ನು ಮಸಿಬೇಕು. ನೋಡಿ, ಇದರಲ್ಲಿ ಜೀರಿಗೆ, ಮೆಣಸು ಮತ್ತು ಬೆಳ್ಳುಳ್ಳಿ ಚಚ್ಚಿಟ್ಟಿದ್ವಲ್ಲ, ಅದನ್ನು ಹಾಕ್ತಾ ಇದ್ದೀನಿ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೈಯಲ್ಲೇ ಕಟ್ ಮಾಡಿ ಹಾಕ್ತಿದ್ದೀನಿ. ಕೈಯಲ್ಲಿ ಕಟ್ ಮಾಡಿದರೆ ಘಮ ತುಂಬ ಚೆನ್ನಾಗಿ ಬರುತ್ತೆ. ನಂತರ 2 ಹಸಿಮೆಣಸಿನ್ಕಾಯನ್ನು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಈಗ ಒಂದು ಮಸಿಯ ಕೋಲು ತಗೊಂಡು ನೀಟಾಗಿ ಮ್ಯಾಶ್ ಮಾಡ್ಕೊಳ್ಳೋಣ. ಮಸಿಯ ಕೋಲು ಇಲ್ಲ ಅಂದರೆ ಒಂದು ಆಲೂ ಸ್ಮ್ಯಾಶರು ತಗೊಂಡು ನೀಟಾಗಿ ನಾನು ಮಾಡ್ತಿದ್ದೀನಲ್ವ, ಆ ರೀತಿ ಒಂದು 30-40 ಸೆಕೆಂಡ್ ಮಾಡಿದ್ರೆ ಸಾಕು. ಏಕೆಂದರೆ ಬೇಳೆ ಆಲ್ರೆಡಿ ಚೆನ್ನಾಗಿ ಬೆಂದೇ ಹೋಗಿದೆ. ಇಷ್ಟಾದರೆ ಸಾಕು. ಈಗ ನೀರನ್ನು ಸೇರಿಸ್ತಾ ಇದ್ದೀನಿ. ರಸಮ್ ಅಂದರೆ ಸ್ವಲ್ಪ ನೀರಾಗಿದ್ದರೆ ಚೆನ್ನಾಗಿರುತ್ತಲ್ವ, ಅದರಿಂದ ಎಷ್ಟು ನೀರು ಬೇಕೋ ನೋಡ್ಕೊಂಡು ನೀವು ಹಾಕ್ಕೊಳ್ಳಿ. ನೋಡಿ, ನಾನು ಇಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ. ಈ ಥಿಕ್ನೆಸ್ಗೆ ಇದೆ. ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತೀನಿ. ನೋಡ್ಕೊಂಡು ಹಾಕ್ಕೊಳ್ಳಿ ಫ್ರೆಂಡ್ಸ್. ಉಪ್ಪು, ಹುಳಿ, ಖಾರ ಎಲ್ಲ ಕರೆಕ್ಟಾಗಿರಬೇಕು. ಈಗ ಇದು ಒಂದು 5 ನಿಮಿಷ ಚೆನ್ನಾಗಿ ಕುದಿಸ್ಬೇಕು. ನೋಡಿ, ಈ ರೀತಿ ಕೊತ ಅಂತ ಕುದೀತಾ ಇದೆ ಅಲ್ವಾ? ಇಷ್ಟಾದರೆ ಸಾಕು. ರಸಮ್ ಅಂತೂ ರೆಡಿ ಆಗೋಯ್ತು. ಈಗ ಒಗ್ಗರಣೆ ಹಾಕಬೇಕಲ್ವಾ? ಇದನ್ನು ಪಕ್ಕದಲ್ಲಿ ಇಟ್ಕೊಂಡು ಒಗ್ಗರಣೆ ಪ್ಯಾನ್ ಬಿಸಿ ಮಾಡ್ಕೊಳ್ಳೋಣ. 2 ಸ್ಪೂನಷ್ಟು ತುಪ್ಪ ಹಾಕ್ತಾ ಇದ್ದೀನಿ. ತುಪ್ಪ ಬೇಡ ಅಂದರೆ ನೀವು ಎಣ್ಣೆ ಹಾಕಿನೂ ಮಾಡ್ಕೊಳ್ಬೋದು, ಆದರೆ ತುಪ್ಪ ಹಾಕ್ಕೊಂಡ್ರೆ ಬೇಳೆ ರಸಮ್ಮು ರುಚಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಇದರಲ್ಲಿ ಸಾಸಿವೆ ಹಾಕಿ, ಸಾಸಿವೆ ಸಿಡಿತಾ ಇದ್ದ ಹಾಗೆ ಈ ಹಿಂಗು 1 ಚಿಟಿಕೆಯಷ್ಟು, ಮತ್ತು ಅರ್ಧ ಟೀ ಸ್ಪೂನ್ ಜೀರಿಗೆ, 4 ಒಣಮೆಣಸಿನ್ಕಾಯಿ, 2 ಕಡ್ಡಿ ಕರಿಬೇವು, ಇಷ್ಟೇ ಒಗ್ಗರಣೆ ಹಾಕ್ತಿರೋದು ನಾನು. ಇದನ್ನು ಚೆನ್ನಾಗಿ ಘಮ ಬರೋವರೆಗೂ ಫ್ರೈ ಮಾಡಿ ನಾವು ರಸಮಲ್ಲಿ ಸೇರಿಸ್ಕೊಳ್ಳೋಣ. ವಾವ್, ಘಮ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತೀರಾ ಫ್ರೆಂಡ್ಸ್? ನೀವೇನಾದರೂ ರಸಮ್ ಮಾಡಿದ್ರೆ ಪಕ್ಕದ ಮನೆಗಲ್ಲ, ಅದ್ರ ಪಕ್ಕದ ಮನೆಗೂ ಘಮ ಬರ್ತಿರುತ್ತೆ, ಅಷ್ಟು ಚೆನ್ನಾಗಿದೆ. ಈಗ ಬೇಯಿಸೋದು ಬೇಡ, ಮೊದಲು ಸ್ಟವನ್ನು ಆಫ್ ಮಾಡ್ಕೊಂಬಿಡಿ. ನಂತರ 1 ನಿಂಬೆ ಹಣ್ಣಿನ ರಸನ ಹಿಂಡ್ಕೊಳ್ತೀನಿ. ಟೊಮೊಟೊ, ಹುಣಸೆ ಹುಳಿ ಏನೂ ಹಾಕ್ತಾ ಇಲ್ಲ ನಾವು, ಬರೀ ನಿಂಬೆ ರಸ ಮಾತ್ರ ಸೇರಿಸ್ತಾ ಇದ್ದೀವಿ. ಆದರೆ ರುಚಿ ಮಾತ್ರ ಅಷ್ಟು ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಅನ್ನದ ಜೊತೆ ಏನಾದರೂ ನೀವು ಈ ರಸಮ್ ಹಾಕ್ಕೊಂಡು ಸೈಡಲ್ಲಿ ಹಪ್ಪಳ ಇಟ್ಕೊಂಡ್ಬಿಟ್ರೆ ಬೇರೆ ಏನು ಬೇಕು ಅಂತಲೇ ಅನಿಸೋದಿಲ್ಲ. ಹೊಟ್ಟೆ ತುಂಬ ಊಟ ಮಾಡ್ಬೋದು. ನೋಡಿ, ನಾನು ರುಚಿ ನೋಡ್ತಿದ್ದೀನಿ, ನನಗಂತೂ ಕರೆಕ್ಟಾಗಿದೆ. ನಿಮ್ಗೆ ಏನೇ ಕಡಿಮೆ ಇದ್ದರೂ ಈ ಜಾಗದಲ್ಲಿ ಸೇರಿಸ್ಕೊಳ್ಬೋದು. ಎಷ್ಟು ಸುಲಭ ಅಲ್ವಾ? ಯಾವುದೇ ರೀತಿ ಇಂಗ್ರೀಡಿಯೆಂಟ್ಸ್ ಹೆಚ್ಚಿಗೆ ಇಲ್ಲ, ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲೇ ರುಚಿಯಾಗಿ ಮಾಡೋದು ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಖಂಡಿತ ಫ್ರೆಂಡ್ಸ್, ಒಂದು ಸಲ ಈ ರಸಮ್ ಮಾಡ್ಕೊಂಡು ನೋಡಿ, ಪದೇ ಮಾಡ್ತೀರಾ. ಹೇಗೆ ಬಂತು ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ನಂತರ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಮೊದಲನೇದಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.